ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ರಾಯರ ವರ್ಧಂತಿ ಮಹೋತ್ಸವದ ಸಪ್ತೋತ್ಸವ ದಿನಗಳಲ್ಲಿ ನಾವು ಸೇವೆಗಳನ್ನು ಮನೆಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ರಾಯರ ಫೋಟೋಗಳಿಲ್ಲ, ವಿಗ್ರಹಗಳಿಲ್ಲ. ಆದರೆ ನಾವು ಕೂಡ ರಾಯರ ಸೇವೆನ ಮಾಡಬೇಕು ಅಂತ ಹಂಬಲಿಸೋವಂಥವ್ರು, ಅಥವಾ ನಾವು ಈ ಊರಿಂದ ಬೇರೆ ಕಡೆ ಇದ್ದೀವಿ, ನಾವು ಎಲ್ಲೋ ಬೇರೆ ಕಡೆ ಕೆಲಸದಲ್ಲಿದ್ದೀವಿ, ಪಿ ಜಿಗಳಲ್ಲಿದ್ದೀವಿ, ಹೋಟೆಲ್ಗಳಲ್ಲಿದ್ದೀವಿ, ನೆಂಟರಿಷ್ಟರು ಮನೆಗಳಲ್ಲಿದ್ದೀವಿ ಅಂತ ಪರಿತಪಿಸ್ತಾ ಇರೋವಂಥವ್ರು, ರಾಯರ ಸೇವೆನ ಮಾಡಬೇಕು ಅನ್ನೋ ಹಂಬಲ ಇರೋವಂಥವ್ರು, ನೀವು ನಾಳೆ ದಿನದಿಂದ ರಾಯರ ಮಠಗಳಿಗೆ 7 ದಿನಗಳ ಕಾಲ ನಿರಂತರವಾಗಿ ಮಠಗಳಿಗೆ ಹೋಗೋವಂಥದ್ದನ್ನು ಮಾಡಿ. ಅಕಸ್ಮಾತ್ ನಿಮಗೆ ಮಠಗಳಿಗೆ ಹೋಗೋಕ್ಕಾಗಿಲ್ಲ ಅಂತ ಅನ್ನೋರು, ನೀವು ಸ್ತೋತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ರಾಯರ ಸೇವೆನ ನೀವು ಬೆಳಗ್ಗೆನೇ ಸ್ನಾನ ಮುಗಿಸಿ ನಾಳೆಯಿಂದನೇ ನೀವು ಬೆಳಗಿನ ಜಾವದಿಂದಲೇ ನೀವು 7 ದಿನಗಳ ಕಾಲ ನಾನು ರಾಯರ ಈ ಸೇವೆನ ನಾನು ಸ್ತೋತ್ರ ಸೇವೆ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೋಬೇಕು. ಯಾವುದಾದ್ರೂ ಸ್ತೋತ್ರ ಇರ್ಬೋದು, ಯಾವುದೂ ಬರೋಕ್ಕಾಗಲಿಲ್ಲ ಅಂದ್ರೂ ನಿಮಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇದು ಒಂದು ಸ್ತೋತ್ರನೇ ಆಗಿರುತ್ತೆ. ಒಟ್ಟಿನಲ್ಲಿ ರಾಯರಿಗೆ ಸ್ತೋತ್ರ ಪ್ರಿಯರಾಗಿರೋದ್ರಿಂದ ನೀವು 7 ದಿನಗಳ ಕಾಲ ಈ ಸ್ತೋತ್ರನ 108 ಸರಿ ಹೇಳ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಅಕ್ಷರ ಮಾಲಿಕ ಸ್ತೋತ್ರ ಬರುತ್ತೆ, ಅಥವಾ ನಾವು ಬುಕ್ ನೋಡಿಕೊಂಡು ಹೇಳ್ತೀವಿ ಅಂತ ಅನ್ನೋರು ಆ ಸ್ತೋತ್ರ ಮಾಲನ ಅಕ್ಷರ ಮಾಲಿಕ ಸ್ತೋತ್ರನ 108 ಸರಿ ನೀವು ಹೇಳೋ ಅಂಥದ್ದು ಮಾಡ್ಬೋದು. ಇಲ್ಲ ನಮಗೆ ಅಷ್ಟು ತುಂಬ ದೊಡ್ಡ ಸ್ತೋತ್ರಗಳಿದೆ, ಅಷ್ಟು ನಮ್ಮ ಕೈಲಿ ಹೇಳೋಕ್ಕಾಗಲ್ಲ ಅನ್ನೋರು ಕೊನೆ ಪಕ್ಷ 11 ಬಾರಿನಾದ್ರೂ ಹೇಳೋ ಅಂಥದ್ದನ್ನು ನೀವು ಮಾಡ್ಬೋದು. ಅಂದರೆ ನೀವು ಒಂದು ದಿನ ಪ್ರಾರಂಭ ಮಾಡಿದಂತಹ ಯಾವುದೇ ಸ್ತೋತ್ರ ಆಗಿರ್ಬೋದು, 108 ಸರಿ, 11 ಸರಿ, 21 ಸರಿ, ಇಲ್ಲ 48 ಸರಿ ಪ್ರತಿದಿನವೂ ನೀವು ಹೇಳ್ಬೇಕಾಗುತ್ತೆ. ಅದಾದಮೇಲೆ ನೀವು ಪೂರ್ಣಬೋಧ ಸ್ತೋತ್ರನ ನೀವು ಹೇಳ್ಬೋದು. ಈ 3 ಸ್ತೋತ್ರಗಳಲ್ಲಿ ನಿಮಗೆ ಇಲ್ಲ ಗಾಯತ್ರಿ ಮಂತ್ರದ ಸ್ತೋತ್ರ ಇರುತ್ತೆ, ಅದನ್ನಾದರೂ ನೀವು 108 ಸರಿ, ಇಲ್ಲ ಅಂದರೆ 11 ಸರಿ, ಇಲ್ಲ ಅಂದರೆ 48 ಸಾರಿ ನೀವು ಎಲ್ಲಿ ಇರ್ತೀರೋ, ನೀವು ಯಾವ ಜಾಗದಲ್ಲಿ ಕುಂತಿರ್ತೀರೋ ಅದೇ ಜಾಗದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಹೇಳ್ಕೊಬೇಕಾಗುತ್ತೆ. ಯಾಕಂದರೆ ನೀವು ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಾ. ರಾಯರ ಹುಟ್ಟುಹಬ್ಬದ ಪ್ರಯುಕ್ತ ಅಥವಾ ರಾಯರ ವರ್ಧಂತಿ ಮಹೋತ್ಸವ ದಿನಗಳಲ್ಲಿ ರಾಯರ ನೀವು ಸ್ಮರಣೆ ಮಾಡ್ತಿದ್ದೀರಾ. ದೇಹ ಮತ್ತು ಮನಸ್ಸಿನಿಂದ ನೀವು ಸ್ಮರಣೆ ಮಾಡಿದಾಗ ರಾಯರು ನೀವು ಎಲ್ಲೇ ಇದ್ದು ಸೇವೆನ ಮಾಡ್ತಿದ್ದೀರಾ ಅಂದರೆ ನೀವು ಸಂಕಲ್ಪ ಮಾಡಿಕೊಂಡು ಹೇಳಿದಂಥ ಸ್ತೋತ್ರಕ್ಕೆ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಆಗುತ್ತೆ. ಆದರೆ ನೀವು ಸ್ತೋತ್ರ ಹೇಳುವಾಗ ಯಾವುದೋ ಸಮಯದಲ್ಲಿ ಎಲ್ಲೆಲ್ಲೋ ಹೇಳಿದ್ರೆ ಅದು ವ್ರತ ಅಂತ ಅನಿಸ್ಕೊಳ್ಳೋದಿಲ್ಲ. ನೀವು ಮಾಡಬೇಕಾಗಿರೋದು ಎಲ್ಲಿ ಅಂದರೆ ನೀವು ಬೆಳಗಿನ ಜಾವ ಮಾಡ್ಬೋದು, ಇಲ್ಲ ಸಂಜೆ ಸಮಯದಲ್ಲಿ ನೀವು ಮಾಡ್ಬೋದು. ಆದಷ್ಟು ನೀವು ಪ್ರಯತ್ನಪಟ್ಟು ಬೆಳಗಿನ ಜಾವ ನೀವು ಮಾಡೋ ಅಂಥದ್ದನ್ನ ಪ್ರಯತ್ನ ಪಡಿ. ಅಕಸ್ಮಾತ್ ಬೆಳಗಿನ ಜಾವ ಆಗಲಿಲ್ಲ ಅಂದರೆ ಬೆಳಗ್ಗೆ 10 ಗಂಟೆಯ ಒಳಗಡೆ ನೀವು ವಿಶೇಷವಾಗಿ ನೀವು ಸ್ನಾನ ಪೂಜಾದಿಗಳನ್ನು ಎಲ್ಲಿ ಇರ್ತೀರೋ ಅಲ್ಲಿ ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ. ಅಕಸ್ಮಾತ್ ನಿಮ್ಗೆ ಅಷ್ಟೂ ಸಮಯ ಇಲ್ಲ ಅಂದರೆ ದೊಡ್ಡ ಮಂತ್ರಗಳನ್ನು ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಕೊನೆ ಪಕ್ಷ ಒಂದು 11 ಸರಿ ನೀವು 7 ದಿನಗಳ ಕಾಲ ನೀವು ಹೇಳ್ತೀನಿ ಅಂತ ಹೇಳಿ ನೀವು ಪಾರಾಯಣನ ನೀವು ಮಾಡ್ಬೋದು, ಅಂದರೆ ಹೇಳ್ಕೊಬೋದು. ಅಕಸ್ಮಾತ್ ನಿಮಗೆ ಗಾಯತ್ರಿ ಮಂತ್ರ ಬರುತ್ತೆ ಅನ್ನೋದಾದರೆ ಗಾಯತ್ರಿ ಮಂತ್ರನ ನೀವು ಹೇಳ್ಕೊಬೋದು. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಈ ಮಂತ್ರನ ನೀವು ರಾಯರಿಗೆ ತುಂಬ ಇಷ್ಟಪಡೋವಂಥ ಈ ಮಂತ್ರನ ನೀವು ಒಂದು 11 ಸರಿ ಅಥವಾ 21 ಸಾರಿ, 48 ಸಾರಿ ಅಥವಾ
108 ಸರಿ ನೀವು ಪ್ರತಿದಿನವೂ ನೀವು ಹೇಳ್ಕೊಬೇಕಾಗುತ್ತೆ. ಬೇಕಾದರೆ ನೀವು ಬೆಳಗ್ಗೆ ಹೊತ್ತು ಹೇಳ್ಕೊಬೋದು, ಸಂಜೆ ಹೊತ್ತು ಹೇಳ್ಕೊಬೋದು. ಇಲ್ಲ ನಮ್ಗೆ ಅಷ್ಟೆಲ್ಲ ಬರೋದಿಲ್ಲ, ಕಷ್ಟ ಆಗುತ್ತೆ ಅನ್ನೋರು ಒಂದು ಸಮಯದಲ್ಲಿ ಒಂದು ನಿರ್ದಿಷ್ಟವಾದ ಸಮಯ, ಇವತ್ತು ನೀವು ಈ ಸಮಯಕ್ಕೆ ನೀವು ಪ್ರಾರಂಭ ಮಾಡ್ತೀರಿ ಅಂದಾಗ ಅದೇ ಸಮಯನ ನೀವು ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ಅಕಸ್ಮಾತ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನೀವು ಬೆಳಗಿನ ಜಾವ ಅಥವಾ ಗೋಧೂಳಿ ಸಮಯದಲ್ಲಿ ನೀವು ಈ ಸ್ತೋತ್ರ ಪಾರಾಯಣ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಹೇಳ್ಬೋದು. ಅಕಸ್ಮಾತ್ ನಿಮಗೆ ಈ ಸೇವೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ನೀವು ದೀಪಗಳನ್ನು ಹಚ್ಬೋದು. ಅಂದರೆ ಕೆಲವೊಂದು ಮಠಗಳಲ್ಲಿ, ರಾಯರ ಮಠಗಳಲ್ಲಿ ಅವರದೇ ಆದ ಸಂಸ್ಥಾನ ಮಟ್ಟದಲ್ಲಿ ದೀಪ ಹಚ್ಚುವಂಥ ವ್ಯವಸ್ಥೆಗಳಿರುತ್ತೆ. ಈಗ ನೋಡಿ, ಕಾಮಧೇನು ಕ್ಷೇತ್ರದಲ್ಲಿ ಅಲ್ಲಿ ಕೊಡುವಂಥ ದೀಪಗಳನ್ನು ಮಾತ್ರ ಬಿಟ್ಟು ಇನ್ಯಾವುದೇ ದೀಪಗಳನ್ನು ಹಚ್ಚೋದಕ್ಕೆ ಅವಕಾಶ ಇರೋದಿಲ್ಲ. ಕೆಲವೊಂದು ಮಠಗಳಲ್ಲಿ ಅದು ಕೂಡ ಹಚ್ಚಿಸೋದಿಲ್ಲ. ಅದಕ್ಕೋಸ್ಕರ ನೀವು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ನೀವು ಸ್ತೋತ್ರಗಳನ್ನು ಹೇಳ್ಕೊಬೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸಂಕಲ್ಪ ಮಾಡಿಕೊಂಡು ಸ್ತೋತ್ರ ಸೇವೆನ ನಾನು ಮಾಡ್ತೀನಿ ಅಂತ ನೀವು 7 ದಿನಗಳ ಕಾಲ ಸ್ತೋತ್ರನ ಪಾರಾಯಣ ಮಾಡ್ಬೋದು. ಅದಾದಮೇಲೆ ನೀವು ಇನ್ನೂ ಒಂದು ಸೇವೆನ ಮಾಡ್ಬೋದು. ಅಂದರೆ ನಿಮಗೆ ಅದು ಗೊತ್ತಿದೆಯೋ ಗೊತ್ತಿಲ್ವ ನನಗೆ ಗೊತ್ತಿಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತಲೂ ನನಗೆ ಗೊತ್ತಿಲ್ಲ. ನೀವು ಏನು ಮಾಡ್ಬೋದು ಅಂದರೆ 7 ದಿನಗಳ ಕಾಲ ರಾಯರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತಹ ಕಥೆನ ನೀವು ಓದೋ ಅಂಥದ್ದು. ಅಂದರೆ 7 ದಿನಗಳ ಕಾಲ ನಿರಂತರವಾಗಿ ರಾಯರು ಜನಿಸಿದಂತಹ ಅವರ ಜೀವನ ಚರಿತ್ರೆಯ ಕಥಾಸಾರನ ನೀವು ಬೇರೆಯವರಿಗೆ ತಿಳಿಸೋ ಅಂಥದ್ದಿರ್ಬೋದು, ಅಥವಾ ನೀವು ಒಂದು ಸಾರಿನಾದ್ರೂ ಪೂರ್ಣ ಕತೆ ಎಲ್ಲಿಂದ ಪ್ರಾರಂಭವಾಗಿ ಎಂಡಾಗುತ್ತೋ ಅಲ್ಲಿವರೆಗೂ ನೀವು ಆ ಕಥೆನ ಓದೋಂಥದ್ದನ್ನು 7 ದಿನಗಳ ಕಾಲ ನಾನು ಈ ಸೇವೆನ ನಾನು ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅಂದರೆ ನಿಮಗೆ ದೀಪಗಳನ್ನು ಹಚ್ಚೋಕ್ಕೆ ವ್ಯವಸ್ಥೆ ಇಲ್ಲ, ಮಠಗಳಿಲ್ಲ ಅಂತ ಅನ್ನೋರು ಇದನ್ನು ಮಾಡ್ಬೋದು. ಅಕಸ್ಮಾತ್ 7 ದಿನಗಳ ಕಾಲ ನೀವು ರಾಯರ ಜೀವನ ಚರಿತ್ರೆ ಸ್ಟೋರಿನ ನೀವು ಕೇಳಿಸ್ಕೊಳ್ಳೋದ್ರಿಂದನೂ ಅದು ಒಂದು ಸೇವೆ ಆಗುತ್ತೆ. ಇದನ್ನು ನೀವು ಮಾಡ್ಕೊಬೋದು. ಯಾಕಂದರೆ ರಾಯರಿಗೆ ನೀವು ಯಾವ ಸೇವೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ರಾಯರಿಗೆ ಇಷ್ಟವಾದಂಥ ಸ್ತೋತ್ರಗಳನ್ನು ನೀವು ಎಷ್ಟು ಪಠಿಸ್ತೀರೋ, ಅನ್ನದಾನ ಸೇವೆನ ನೀವು ಎಷ್ಟು ಮಾಡ್ತೀರೋ ಅದು ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನೀವು ಕ್ರಿಮಿಕೀಟಗಳಿಗೆ ನೀವು ಸಂಬಂಧಪಟ್ಟಂಥ ಸೇವೆನ, ಇನ್ನೂ ಒಂದು ಸೇವೆ ಇದೆ, ಆ ಸೇವೆನ ನೀವು ಯಾವ ರೀತಿ ಮಾಡ್ಬೋದು ಅಂದರೆ, ನಿಮ್ಗೇನೂ ಮಾಡೋಕ್ಕೆ ಬರಲ್ಲ, ನನಗೆ ಸ್ತೋತ್ರ ಹೇಳೋಕ್ಕೆ ಬರಲ್ಲ, ಕತೆ ಹೇಳೋಕ್ಕೆ ಬರಲ್ಲ, ನಮಗೇನೂ ಮಾಡೋಕ್ಕೆ ಬರಲ್ಲ ಅನ್ನೋರು ನೀವು ಏನು ಮಾಡ್ಬೋದು ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಅರಳಿ ಮರ ಇರ್ಬೋದು ಅಥವಾ ಹತ್ತಿ ಮರ ಇರ್ಬೋದು, ಅಕಸ್ಮಾತು ತುಳಸಿ ಗಿಡಗಳಿರ್ಬೋದು, ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ತೆಂಗಿನಕಾಯಿನ ನೀವು ತೊಗೊಬೇಕಾಗುತ್ತೆ. 7 ದಿನಗಳ ಕಾಲ ಇದನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ನಿಮಗೆ ದುಡ್ಡು ಖರ್ಚಾಗ್ಬೋದು, ಆದರೆ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಆಗಬೇಕು ಅಂತ ಬಯಸೋವಂಥವ್ರು ಏನು ಮಾಡ್ಬೋದು ಅಂದರೆ 7 ದಿನಗಳ ಕಾಲ 7 ತೆಂಗಿನಕಾಯಿನ ನೀವು ಮನೆಯಲ್ಲಿ ತಂದು ಇಟ್ಕೊಂಡು ಆ 7 ತೆಂಗಿನಕಾಯಿಗಳಲ್ಲಿ ನೀವು ಒಂದು ತೆಂಗಿನಕಾಯಿನ ಒಂದು ಅಡಿಕೆ ಪಟ್ಟಿ ಎಲೆ ತೊಗೊಬೇಕಾಗುತ್ತೆ. ಆ ಅಡಿಕೆ ಪಟ್ಟಿ ಎಲೆನ ತೊಗೊಂಡು ಅದನ್ನು ನೀವು ನೀಟಾಗಿ ಒರೆಸಿ ಮಡಗಿ, ಅದಾದಮೇಲೆ ತೆಂಗಿನಕಾಯಿನ ನೀವು ಒಡೆದು ಆ ತೆಂಗಿನಕಾಯಿ ಹೋಳುಗಳಿಗೆ ನೀವು ವಿಶೇಷವಾಗಿ ಸಕ್ಕರೆನ ನೀವು ಹಾಕಬೇಕಾಗುತ್ತೆ. ಒಂದು ಹಿಡಿ ಹಾಕ್ತಿರೋ, ಎಷ್ಟು ಹಾಕ್ತಿರೋ ಅದ್ರ ತುಂಬ ತುಂಬಿಸ್ತಿರೋ ಅದು ನಿಮಗೆ ಬಿಟ್ಟಿತ್ತು. ಆ 2 ಹೋಳುಗಳಿಗೂ ಸಕ್ಕರೆನ ತುಂಬಿಸಿ, ನೀವು ಆ ಸಕ್ಕರೆನ ತುಂಬಿಸಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ನೀವು ಸಂಕಲ್ಪ ಮಾಡ್ಕೋಬೇಕು. ಯಾಕಂದರೆ ರಾಯರ ಸೇವೆ ನನಗೆ ಎಲ್ಲೋ ಮಠಗಳಿಗೆ ಹೋಗಿ ಮಾಡೋಕ್ಕಾಗ್ತಾ ಇಲ್ಲ, ಆದರೆ ನಾನು ಇದೊಂದು ಸೇವೆನ ನಾನು ಮಾಡ್ತಾ ಇದ್ದೀನಿ, ಖಂಡಿತವಾಗ್ಲೂ ನನ್ನ ಸೇವೆನ ನೀವು ಸ್ವೀಕರಿಸಿ ಅಂತ ಹೇಳಿ ನಿಮ್ಮ ನಕ್ಷತ್ರ, ಗೋತ್ರ, ನಿಮ್ಮ ಇಷ್ಟಾರ್ಥಗಳು ಯಾವುದಿದೆ ಅದನ್ನು ಪ್ರತಿಯೊಂದನ್ನು ನೀವು ಹೇಳ್ಕೊಂಡು ಆ ತೆಂಗಿನಕಾಯಿ ಮೇಲೆ 1-2 ಮಂತ್ರಾಕ್ಷತೆ, 1 ಹೂವನ್ನ ಇಟ್ಕೊಂಡು ಆ ಸಕ್ಕರೆ ಮೇಲೆ ನೀವು ಒಂದೊಂದು ಹೂವನ್ನ ಇಟ್ಬಿಟ್ಟು ಅದನ್ನು ನೀವು ತಗೊಂಡೋಗಿ ಎಲ್ಲಾದರೂ ಅರಳಿ ಮರದ ಕೆಳಗಡೆ ಅಥವಾ ಔದುಂಬರ ವೃಕ್ಷದ ಕೆಳಗಡೆ ಇಟ್ಟು ಬರೋದ್ರಿಂದನೂ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ರಾಯರು ಸ್ವತಃ ಸಕ್ಕರೆನ ಬಂದು ಇರುವೆಗಳ ರೂಪದಲ್ಲೋ ಅಥವಾ ಯಾವುದೋ ಒಂದು ರೂಪದಲ್ಲಿ ಬಂದು, ಕ್ರಿಮಿಗಳ ರೂಪದಲ್ಲಿ ಬಂದು, ಯಾವುದೋ ಒಂದು ಪ್ರಾಣಿ ಪಕ್ಷಿಗಳು ಆ ಸಕ್ಕರೆನ ತಿಂದಾಗ, ಅಂದರೆ ಇರುವೆಗಳು ತಿಂದಾಗ, ಗೊದ್ದಗಳು ತಿಂದಾಗ ರಾಯರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ರಾಯರು ಅವರ ಹುಟ್ಟು ಹಬ್ಬದ ಪ್ರಯುಕ್ತಗಳಲ್ಲಿ ಅವ್ರಿಗೆ ಇಷ್ಟ ಆಗೋಂಥ ಸೇವೆಗಳು, ಇಂಥ ಸೇವೆಗಳನ್ನು ಮಾಡಬೇಕು ಅಂತ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ನೀವು ಎಷ್ಟು ಕ್ರಿಮಿಕೀಟಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಕಾಲನ್ನು ಇಡೋವಂಥದ್ದು, ಅಂದರೆ ಕಾಳುಗಳನ್ನು ಹಾಕೋವಂಥದ್ದು,
ಇರೋದು, ನೀರನ್ನು ಇಡೋ ಅಂಥದ್ದು, ಅಥವಾ ನೀವು ಹಸುಗಳಿಗೆ ನೀವು ಹುಲ್ಲನ್ನು ತಿನ್ನಿಸೋ ಅಂಥದ್ದು ಇರ್ಬೋದು, ಹಸುಗಳ ಸೇವೆ ಮಾಡೋ ಅಂಥದ್ದು ಇರ್ಬೋದು, ಅಥವಾ ಭಿಕ್ಷುಕರಿಗೆ ಊಟ ಕೊಡೋ ಅಂಥದ್ದು ಇರ್ಬೋದು, ಅಥವಾ ಕ್ರಿಮಿಕೀಟಗಳಿಗೆ ನೀವು ಸಕ್ಕರೆಗಳನ್ನು ಇಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಯಾವುದು ಅನುಕೂಲವಾಗುತ್ತೋ ಇದನ್ನು ನೀವು ಮಾಡ್ಬೋದು. ಅಕಸ್ಮಾತು ನಿಮಗೆ ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಇರೋಂತಹ ಯಾವುದಾದರೂ ಹಸುಗಳು ಸೇವೆ ಮಾಡೋಂಥ ವ್ಯವಸ್ಥೆ ಇದ್ದರೆ ಆ ಹಸುಗಳಿಗೆ ಹೋಗಿ ಹುಲ್ಲನ್ನು ಕೊಡ್ಬೋದು. ಹಸುಗಳಿಗೆ ನೀವು ಕಡಲೆಕಾಳು ಮತ್ತು ಬೆಲ್ಲ, ಬಾಳೆಹಣ್ಣು, ಅಕ್ಕಿ ನೆನೆಹಾಕಿರುವಂಥದ್ದನ್ನು ನೀವು ನೆನೆಸಿ 7 ದಿನಗಳ ಕಾಲ ಇದು ಒಂದು ರಾಯರ ಸೇವೆ ಅಂತ ಹೇಳಿ ನೀವು ಹಸುಗಳಿಗೆ ತಿನ್ನಿಸುವಂಥದ್ದನ್ನು ಮಾಡಿದಾಗ ರಾಯರು ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಕಡಲೆಕಾಳನ್ನು ನೆನೆಹಾಕಿ ನೀವು ತಿನ್ನಿಸೋದನ್ನು 7 ದಿನಗಳ ಕಾಲ ಮಾಡೋದ್ರಿಂದನೂ ತುಂಬಾ ವಿಶೇಷವಾಗಿರುತ್ತೆ. ಅಕಸ್ಮಾತು ನೀವು ಸೇವೆ ಮಾಡೋ ಅಂಥದ್ದು ಎಲ್ಲಾದರೂ ಗೋಶಾಲೆಗಳಿದ್ದರೆ ನೀವು 7 ದಿನಗಳ ಕಾಲ ನಿಮಗೆ ಸಮಯ ಇದ್ದು ನೀವು ಮಾಡ್ತೀನಿ ಅನ್ನೋರು ಹಸುಗಳನ್ನು ಮೈ ತೊಳೆಯೋಂಥದ್ದಿರ್ಬೋದು, ಹಸುಗಳಿಗೆ ಸೇವೆ ಮಾಡೋ ಅಂಥದ್ದಿರ್ಬೋದು, ಅದನ್ನು ನೀವು ಮಾಡೋದ್ರಿಂದ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ. ಅಂದರೆ ನನಗೆ ಗೊತ್ತಿರೋ ರೀತಿಲಿ, ನನಗೆ ಹೇಳ್ಕೊಟ್ಟಿರೋ ರೀತಿಲಿ ನನಗೆ ಯಾವ್ದ್ಯಾವುದು ಹೇಳೋಕ್ಕಾಗ್ತಿದೆಯೋ ಅಂಥದ್ದನ್ನೆಲ್ಲ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಮಾಡಿ. ಯಾಕಂದರೆ ಸುಮಾರು ಜನ ಕೇಳ್ತಾ ಇದ್ದೀರಾ, ನಮಗೆ ಅದನ್ನು ಮಾಡೋಕ್ಕಾಗಲ್ಲ, ನಮಗೆ ಇದನ್ನು ಮಾಡೋಕ್ಕಾಗಲ್ಲ, ಪ್ರದಕ್ಷಿಣೆ ಹಾಕೋದು ನಮಗೆ ಗೊತ್ತಿಲ್ಲ, ಹೆಂಗೆ ಪ್ರದಕ್ಷಿಣೆ ಹಾಕಬೇಕು ಅಂತ ಕೆಲವೊಬ್ಬರು ಕೇಳ್ತಿರ್ತೀರ. ಪ್ರದಕ್ಷಿಣೆ ಅಂದರೆ ನೀವು ಯಾವಾಗಲೂ ಅಷ್ಟೇ ಮಂಡಿ ಊರಿ ನೀವು ಯಾವ ಜಾಗದಲ್ಲಿ ಇರ್ತೀರೋ ಆ ಜಾಗದಲ್ಲೇ ನೀವು ಪ್ರದಕ್ಷಿಣೆ ಹಾಕ್ಬೋದು. ಮಂಡಿನ ಊರಿ ತಲೆ ಬಗ್ಗಿಸಿ ಕೈಗಳನ್ನು ನೆಲಗೆ ಸ್ಪರ್ಶ ಮಾಡಿ ತಮ್ಮ ದೇಹನ ರಾಯರನ್ನು ನೋಡ್ತಾ ನೀವು ತಲೆ ಬಗ್ಗಿಸಿ ಮಾಡೋವಂಥದ್ದೇ ಪ್ರದಕ್ಷಿಣೆ ಸೇವೆ ಆಗಿರುತ್ತೆ. ನೀವು ಅಕಸ್ಮಾತು ನಿಮಗೆ ಪ್ರದಕ್ಷಿಣೆ ಸೇವೆ ಬರ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇದ್ದೀರಾ, ಅಂಥವ್ರು ನೀವು ಬೇಕಾದ್ರೆ ನಿಂತ್ಕೊಂಡೆ ನೀವು ಪ್ರಾರ್ಥನೆ ಮಾಡಿ, ಕೂತ್ಕೊಂಡೆ ನೀವು ಸ್ತೋತ್ರಗಳನ್ನು ನೀವು ಪಾರಾಯಣ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ನಿಮಗೆ ಮಾಡ್ತೀನಿ, ನಾವು ಯಾವುದೋ ಒಂದು ಸೇವೆಗಳಲ್ಲಿ ತೊಡಗಿಸ್ಕೊತೀವಿ ಅನ್ನೋರು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಾಳೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನ ಮಾಡಿ. ನೀವು ಮಾಡುವಂಥ ಅನ್ನದಾನ ನೀವು ಒಂದು ತುತ್ತು ಈ ಸಂದರ್ಭಗಳಲ್ಲಿ ರಾಯರ ಹೆಸರೇಳಿ ನೀವು ಕೊಡೋ ಒಂದೊಂದು ತುತ್ತು ನಿಮಗೆ ಅಕ್ಷಯವಾಗಿ ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಯಾವತ್ತೋ ಒಂದು ದಿನ ನೀವು ಕಡು ಕಷ್ಟದಲ್ಲಿದ್ದಾಗ, ನಿಮಗೆ ಊಟ ಸಿಗದಿದ್ದಾಗ, ನಿಮ್ಮ ಜೀವನದಲ್ಲಿ ನೀವು ಸೋತಾಗ ರಾಯರು ನಿಮಗೆ ಅದನ್ನು ಪುನಃ ಕೊಡ್ತಾರೆ. ಅಂದರೆ ನೀವು ಒಂದು ತುತ್ತು ಅನ್ನ ಕೊಟ್ಟಿದ್ರೆ ರಾಯರು ನಿಮಗೆ ಬೇಕಾದಷ್ಟು ತುತ್ತುಗಳ ಅನ್ನನ ನಿಮಗೆ ಸಿಗೋಂಗೆ ಮಾಡ್ತಾರೆ. ಅದಕ್ಕೋಸ್ಕರ ನಾಳೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದಾನ ಧರ್ಮಗಳನ್ನು ಮಾಡಿ, ಅಂದರೆ ಅನ್ನದಾನನ ಮಾಡಿ. ನಾನು ಹೇಳ್ಕೊಟ್ಟಿದ್ದೀನಲ್ಲ ಆ ಸೇವೆ 17 ಜನರಿಗೆ ಅನ್ನದಾನ ಸೇವೆ, ಅದನ್ನು ನೀವು ಮಾಡಿ ನೋಡಿ. ರಾಯರು ನಿಮಗೆ ಪರಿಪೂರ್ಣವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಂತಿರ್ತಾರೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.